ಕೋಟಿ ಕೋಟಿ ವಂಚಕ ಶಿವಾನಂದ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಬೆಳಗಾವಿ ಡಿಸಿ. ಶಿವಾನಂದನ ಬಗ್ಗೆ ಡಿಸಿ ಮೊಹಮ್ಮದ್ ರೋಷನ್ ಅವರು ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈತ 4,500 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ ಭೂಪ. ಈತನ ಹಿನ್ನೆಲೆ, ಈತನ ಹಿಸ್ಟ್ರಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ತಂಡ 4 ಸ್ಥಳಗಳಲ್ಲಿ ಭೇಟಿ ಕೊಟ್ಟಿತ್ತು. ಅನಿಯಮಿತವಾಗಿ ಜನರಿಂದ ಠೇವಣಿ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಈ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ನಿಯಮಬಾಹಿರವಾಗಿ ಹಣ ಸಂಗ್ರಹಿಸಿದ್ದು ಗಮನಕ್ಕೆ ಬಂದಿತ್ತು. ತಕ್ಷಣ ಮಾಳಮಾರುತಿ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡಲಾಗಿತ್ತು. ಕೆಪಿಐಡಿ ಸೆಕ್ಷನ್ ಮತ್ತು ಬಟ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. 36% ಬಡ್ಡಿ ಕೊಡೋದಾಗಿ ನಂಬಿಸಿ ಈತ ಜನರಿಂದ ದುಡ್ಡನ್ನ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದ. ಶಿವಂ ಅಸೋಸಿಯೇಟ್ಸ್ ಅನ್ನುವ ಕಂಪನಿಯನ್ನು ಈತ ಓಪನ್ ಮಾಡ್ಕೊಂಡಿದ್ದ. ಶಿವಂ ಅಸೋಸಿಯೇಷನ್ ಸಂಸ್ಥೆಯ ಮೂಲಕ ಹಣ ಹೂಡಿಕೆ ಮಾಡಿಸ್ಕೊಂಡಿದ್ದ. ಈತ ಯಾವುದೇ ನಿಯಮಾವಳಿಗಳನ್ನು ಪಾಲನೆ ಮಾಡ್ತಿರ್ಲಿಲ್ಲ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ನಮ್ಮ ಸೆಲ್ ಅಲ್ಲಿರುವಂತ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂತ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ, ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನೀಡ್ತಾರೆ, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ, ಹಾಗೂ ನೀವು ನನಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದಾವೆ. ಪೊಲೀಸ್ ರಿಪೋರ್ಟ್ ಅಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗ ಅಧಿಕಾರಿ ಜೊತೆನಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಇನ್ನು ವಂಚಕ ಶಿವಂ ನೀಲಣ್ಣನವರ ಕೃತ್ಯ ಬಯಲಾಗಿದ್ದೇ ರೋಚಕ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಅವರು ಈ ಕುರಿತು ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ವಂಚಕ ಶಿವಂ ನೀಲಣ್ಣನವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಭೂಷಣ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಶಿವಂ ಅಕ್ರಮದ ಬಗ್ಗೆ ಅನಾಮಧೇಯ ವ್ಯಕ್ತಿ ಸೆಬಿಗೆ ಪತ್ರ ಬರೆದಿದ್ರು. ಸೆಬಿ ಮೂಲಕ ಸಿಐಡಿಗೆ ಪತ್ರ ಹೋಗುತ್ತೆ. ಅಲ್ಲಿಂದ ತನಿಖೆಯ ಮಾರ್ಗ ಶುರುವಾಗುತ್ತೆ. ಸಿಐಡಿ ಸೂಚನೆಯ ಮೇರೆಗೆ ಶಿವಂ ಅಸೋಸಿಯೇಟ್ ವಿರುದ್ಧ ತನಿಖೆ ಆರಂಭವಾಗುತ್ತೆ. RBI ಸಂಸ್ಥೆಯ ಪ್ರಕಾರ ಶಿವಂ ಅನ್ನುವ ಸಂಸ್ಥೆಯೇ ರಿಜಿಸ್ಟರ್ ಆಗಿಲ್ಲ, ಶಿವಂ ಅಸೋಸಿಯೇಟ್ ಅನ್ನುವ ಸಂಸ್ಥೆಯ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಬಯಲಾಗುತ್ತೆ. 1 ಲಕ್ಷಕ್ಕೆ 36% ಬಡ್ಡಿ ಕೊಡ್ತೀವಿ ಅಂತ ಜನರಿಗೂ ಮೋಸ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆಯೂ ಸಹ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ದಾನೆ, ಅದು ಲಾಸ್ನಲ್ಲಿ ಹೋಯಿತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ನಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಂ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನದು ಒಂದು ಫ್ರೆಂಡ್, ಈ 2 ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳ್ಳೋಕೆ ಶುರು ಮಾಡಿದ. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿಕೆ ಏನು ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಈ ಫರ್ಮ್ನಲ್ಲಿ
ಬಾಂಡ್ ಲೀಗಲ್ ಸ್ಯಾಂಕ್ಟಿಟಿಗಾಗಿ ಏನೇ ಒಂದು ಮ್ಯಾಕ್ಸಿಮಮ್ ಎನ್ ಐ ಆ್ಯಕ್ಟ್ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, ಶಿವಂ ಅಸೋಸಿಯೇಟ್ಸ್ ಯಾವ ರೀತಿಯಾಗಿ ಜನರಿಗೆ ವಂಚನೆ ಮಾಡ್ತಾ ಇತ್ತು, ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಅನ್ನೋದ್ರ ಬಗ್ಗೆ ಎಳೆಯಾಗಿ ಪೊಲೀಸರು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಸಂಸ್ಥೆಯ ವಂಚನೆ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ಮಂಜುನಾಥ್? ಹೌದು ಶಿವಶಂಕರ್, ಏನು ಈ ಒಂದು ಶಿವಂ ಅಸೋಸಿಯೇಷನ್ ಮಾಲೀಕ ಮತ್ತು ಅದರ ಅಧ್ಯಕ್ಷ ಅಂತ ಶಿವಾನಂದ ನೀಲನ್ ಅವರು ಏನು ಮಾಡ್ತಾನೆ, ಕಳೆದ 10 ವರ್ಷಗಳಿಂದ ಈ ಮಾಜಿ ಸೈನಿಕರು ಏನು ಒಂದು ಪೆನ್ಷನ್ ಹಣ ಬರ್ತಿರ್ತೈತೆ, ಆ ಪೆನ್ಷನ್ ಹಣದ ಮೇಲೆ ಕಣ್ಣು ಇಟ್ಕೊಂಡು ಕೂತಿರ್ತಾನೆ. ಯಾವಾಗ ಒಬ್ಬ ಮಾಜಿ ಸೈನಿಕ ಅವನು ರಿಟೈರ್ಡ್ ಆಗಿ ಮನೆಗೆ ಬರುವ ಸಮಯದಲ್ಲಿ ಅವನಿಗೆ 36%, ವರ್ಷಕ್ಕೆ 1 ಲಕ್ಷಕ್ಕೆ 36% ಅಂದ್ರೆ 1 ವರ್ಷಕ್ಕೆ 36,000 ರೂಪಾಯಿ ಹಣವನ್ನು ನಿನಗೆ ನೀಡ್ತೀನಿ ಅಂತೇಳಿ ಅವನ ಏನು ರಿಟೈರ್ಮೆಂಟ್ ಹಣ ಒಂದು 25 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳಿಗೆ 75,000 ರೂಪಾಯಿ ಹಣವನ್ನ ಅವನಿಗೆ ನೀಡ್ತಿರ್ತಾನೆ. ಈ ಒಂದು ಹೆಚ್ಚಿನ ಬಡ್ಡಿಯ ಆಸೆಗಾಗಿ ಅಲ್ಲಿರುವಂತಹ ಮಾಜಿ ಸೈನಿಕರು ಇವನ ಬಳಿ ಮತ್ತು ಸಾರ್ವಜನಿಕರು ಸಹ ಇವನ ಬಳಿ ಒಂದು ಹಣವನ್ನ ಹೂಡಿಕೆ ಮಾಡ್ತಿರ್ತಾರೆ. ಹಣ ಹೂಡಿಕೆ ಮಾಡಿದ ತದನಂತರ ಪ್ರತಿ ತಿಂಗಳು ಅವರಿಗೆ ಬಡ್ಡಿ ಹಣವನ್ನು ಕೊಡ್ತಿರ್ತಾನೆ. ಆ ಉಳಿದಂತಹ ಹಣವನ್ನ ಬೇರೆ ಬೇರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾನೆ. ಆದ್ರೆ ಶಿವಂ ಅಸೋಸಿಯೇಷನ್ ಇಲ್ಲಿವರೆಗೂ ಸಹ ಸೆಬಿ ಆಗಿರ್ಬೋದು ಮತ್ತು ಅಲ್ಲಿರುವಂತಹ ಏನು RBI ರೂಲ್ಸ್ ಪ್ರಕಾರ ಅಲ್ಲೇ ಒಂದು ಲೈಸೆನ್ಸ್ ತಗೋಬೇಕಾಗಿತ್ತು. ಆ ಲೈಸೆನ್ಸ್ ತೆಗೆದುಕೊಳ್ಳಲಾರದೇ ಈ ಹಣವನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿವರೆಗೂ ಸಹ ಸಮಸ್ಯೆ ಇನ್ಕಮ್ ಟ್ಯಾಕ್ಸ್ ನವರು ಇವನ ಮೇಲೆ ಯಾಕೆ ರೇಡ್ ಮಾಡಲ್ಲ ಅನ್ನುವಂತ ಅನುಮಾನ ಕಾಡುತ್ತೆ. ಯಾಕಂತಂದ್ರೆ ಸಾಮಾನ್ಯ ಜನರಿಗೆ 1 ಕೋಟಿ ರೂಪಾಯಿ ಟರ್ನ್ ಓವರ್ ಅದೇ ಒಂದು ಇನ್ಕಮ್ ಟ್ಯಾಕ್ಸ್ ನವರು ನೋಟಿಸ್ ಕೊಡ್ತಾರೆ. ಆದ್ರೆ ಇವನಿಗೆ 4,500 ಕೋಟಿ ರೂಪಾಯಿ ಒಂದು ಟರ್ನ್ ಓವರ್ ಆದ್ರೂ ಸಹ ಇಲ್ಲಿವರೆಗೂ ಇನ್ಕಮ್ ಟ್ಯಾಕ್ಸ್ ನವರು ಯಾಕೆ ಭಾಗಿಯಾಗಿಲ್ಲ ಅನ್ನೋದು ಅಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಣ್ತದೆ. ಅದೇ ತರನಾಗಿ ಬೆಳಗಾವಿಯ ಇಲ್ಲಿ ಈ ಸಿತ್ಲಗೆ ಈ 1 ವರ್ಷದಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿ ನಾನು ಒಬ್ಬ ದೇವಮಾನವ ಅಂತ ಹೇಳ್ಬೋದಾನೆ. ಅದೇ ತರನಾಗಿ ಮುಂದಿನ 2028ಕ್ಕೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ ಅಂತ ಹೇಳಿಕೆ ಕೊಡ್ತಾನೆ. ಹೇಳಿಕೆ ಕೊಟ್ಟ ತದನಂತರ ನನ್ನ ಬಳಿ 15,000 ಗನ್ಗಳಿದಾವಂತ ಹೇಳಿಕೆ ಕೊಡ್ತಾನೆ. ಇದನ್ನೇ ಒಂದು ಪ್ರಮುಖವಾಗಿ ಇಟ್ಕೊಂಡಂತ ಬೆಳಗಾವಿ ಪೊಲೀಸರು ಆ ಗನ್ನು ಎಷ್ಟಿದಾವ ಅಂತೇಳಿ ಎನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ತನಿಖೆ ಮಾಡಿದ ಸಮಯದಲ್ಲಿ ಇವನು ಯಾವ್ಯಾವ ತರನಾಗಿ ಬೇರೆ ಬೇರೆ ಮಾಜಿ ಸೈನಿಕರಾಗಿರ್ಬೋದು ಸಾರ್ವಜನಿಕರಿಗೆ ವಂಚನೆ ಮಾಡಿದಾನೆ ಅಂತೇಳಿ ಅವ್ರಿಗೆ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಏನು ಸೆಬಿ ಇರುತ್ತೆ, ಸೆಬಿಗೆ ಒಬ್ಬ ಅನಾಮಧೇಯ ವ್ಯಕ್ತಿ ಪತ್ರ ಬರೆದಿರ್ತಾನೆ. ಪತ್ರ ಬರೆದ ನಂತರ ಕರ್ನಾಟಕ ಏನು COD ಇರುತ್ತೆ, CODಗೆ ಅವ್ರು ಪತ್ರ ಬರೀತಾರೆ, ಈ ತರನಾಗಿ ಅನಾಮಧೇಯ ವ್ಯಕ್ತಿಯಿಂದ ಬಂದಿದೆ ಅಂತೇಳಿ. COD ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಭೋಸೆ ಅವರಿಗೆ ಆ ಪತ್ರವನ್ನ ವರ್ಗಾವಣೆ ಮಾಡಲಾಗುತ್ತೆ. ವರ್ಗಾವಣೆ ಮಾಡಿದ ನಂತರ ತನಿಖೆಯನ್ನು ಕೈಗೊಂಡಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಮತ್ತು ಬೆಳಗಾವಿಯ ಜಿಲ್ಲಾಧಿಕಾರಿ ಏನು ನೇತೃತ್ವದ ತಂಡ ಅಲ್ಲಿ ಒಂದು ದಾಳಿ ಮಾಡುತ್ತೆ. ದಾಳಿ ಮಾಡಿದ ತದನಂತರ ಶಿವಾನಂದನವ ನೀಲನವರ ಒಂದೊಂದು ಇಂಚಿಂಚು ಏನು ಮಾಹಿತಿ ಹೊರಬಿದ್ದ ತದನಂತರ ನಿನ್ನೆ ರಾತ್ರಿ ಅವನನ್ನ ಬಂಧಿಸಿ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ ಶಿವಶಂಕರ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.